ಪ್ರಜಾ ಪವರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ PK ಟೈಮ್ಸ್ ಕನ್ನಡ ಮಾಧ್ಯಮದಿಂದ ಡಿಫ್ರೆಂಟ್ ಮಾಹಿತಿಯನ್ನು ಹೊತ್ತು ತಂದಿದ್ದೇವೆ. ಆದರೆ ಆ ವಿಚಾರ ತಿಳಿಸೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕೊನೆಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬೆಳಗಾವಿ ಯುವತಿ ಎಲ್ಲವನ್ನ ಕಳೆದುಕೊಂಡ ಮೇಲೆ ತನ್ನ ತಂದೆ ತಾಯಿಯ ಕಣ್ಣೀರು ಕಂಡ ಮೇಲೆ ಆ ಯುವತಿಗೆ ಜ್ಞಾನೋದಯವಾಗಿದೆ. ಬದುಕಿದ್ರು ಸತ್ತಂತೆ ಇರೋ ಬದಲು ಈ ಕ್ರಿಮಿನಲ್ಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಹಠ ತೊಟ್ಟು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಾಧವ ಕಾಲೋನಿಯ ಈ ಈಶ್ವರ್ ಸಿಂಗ್ ವಿರುದ್ಧ ಈಗ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ನಿರಂತರ ಅತ್ಯಾಚಾರ, ಲಕ್ಷಾಂತರ ರೂಪಾಯಿ ಲೂಟಿ ಮತ್ತು ಬ್ಲಾಕ್ ಮೇಲ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ. ಇನ್ನು ನನ್ನ ಮಗನನ್ನ ಮದುವೆ ಆಗ್ಬೇಕಾ, ಹಾಗಾದ್ರೆ 3 ಕೋಟಿ ರೂಪಾಯಿ ವರದಕ್ಷಿಣೆ ಕೊಡು. ಇದು ಯಾವುದೋ ಸಿನಿಮಾದ ಡೈಲಾಗ್ ಅಲ್ಲ ವೀಕ್ಷಕರೇ. ಒಬ್ಬ ಹೆಣ್ಣಿನ ಬದುಕನ್ನ ನರಕ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ ಕಿರಾತಕ ಈಶ್ವರ್ ಸಿಂಗ್ ನ ತಾಯಿ ಆಡುತ್ತಿರೋ ದರ್ಪದ ಮಾತುಗಳು. ಹೌದು, ಬೆಳಗಾವಿಯ ಈ ಲವ್ ಸೆಕ್ಸ್ ದೋಖಾ ಕೇಸ್ ಈಗ ಮತ್ತೊಂದು ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಹಣದ ಹಪಾಹಪಿಗೆ ಬಿದ್ದಿರೋ ಈ ಕುಟುಂಬ ಸಂತ್ರಸ್ತ ಯುವತಿಯನ್ನ ಯಾವ ಮಟ್ಟಕ್ಕೆ ಟಾರ್ಚರ್ ಮಾಡ್ತಿದೆ ಅನ್ನೋದನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ಹೌದು, ಈ ಕಿರಾತಕ ಈಶ್ವರ್ ಸಿಂಗ್ ಬರೀ ಕಾಮ ಪಿಶಾಚಿ ಅಷ್ಟೇ ಅಲ್ಲ, ಒಬ್ಬ ಪಕ್ಕ ಪ್ಲಾನ್ಡ್ ವಂಚಕ. ಮದುವೆಯಾಗೋ ನಾಟಕವಾಡಿ ಯುವತಿಯಿಂದ ಗೂಗಲ್ ಪೇ ಮೂಲಕ ಹಂತ ಹಂತವಾಗಿ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಗೋಲ್ಡ್ ಸ್ಮಿತ್ ಅಡಮಾನದ ಹೆಸರಿನಲ್ಲಿ ಆಕೆಯ ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ತನ್ನ ವಶಕ್ಕೆ ಪಡೆದು ಲೂಟಿ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಬಡ ಕುಟುಂಬದ ತಂದೆ ತಾಯಿ ಕಷ್ಟಪಟ್ಟು ಮಾಡಿದ್ದ ಆಸ್ತಿಯನ್ನ ಈತ ಪ್ರೀತಿಯ ಹೆಸರಲ್ಲಿ ನುಂಗಿ ನೀರು ಕುಡಿದಿದ್ದಾನೆ. ಒಂದೆಡೆ ಹಣದ ಲೂಟಿ, ಇನ್ನೊಂದೆಡೆ ದೈಹಿಕ ದೌರ್ಜನ್ಯ. ಇಷ್ಟಕ್ಕೆ ಈತನ ಕ್ರೌರ್ಯ ನಿಂತಿಲ್ಲ. ಈಶ್ವರ್ ಸಿಂಗ್ ಎಂತಹ ವಿಕೃತ ಮನಸ್ಥಿತಿಯವನು ಅಂದ್ರೆ ತಾನು ಬೇರೆ ಬೇರೆ ಹುಡುಗಿಯರ ಜೊತೆ ಇರೋ ಫೋಟೋಗಳನ್ನ ಸಂತ್ರಸ್ತ ಯುವತಿಗೆ ಕಳುಹಿಸಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದನಂತೆ. ನೋಡು, ನನಗೆ ಎಷ್ಟು ಜನ ಹುಡುಗಿಯರಿದ್ದಾರೆ, ನೀನು ನನಗೆ ಬೇಕಾಗಿಲ್ಲ ಅಂತ ಹಂಗಿಸಿ ಆಕೆಯ ಆತ್ಮ ಗೌರವಕ್ಕೆ ಧಕ್ಕೆ ತಂದಿದ್ದಾನೆ. ಪ್ರೀತಿಯ ಮುಖವಾಡದ ಹಿಂದೆ ಇಂತಹ ಒಬ್ಬ ಕ್ರೂರ ಸೈಕೋ ಅಡಗಿದ್ದಾನೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಎಲ್ಲವನ್ನೂ ಕಳೆದುಕೊಂಡ ಸಂತ್ರಸ್ತೆ ಕೊನೆಗೆ ನ್ಯಾಯ ಕೇಳೋಕೆ ಹೋದಾಗ ಅಲ್ಲಿಯೂ ಆಕೆಗೆ ಅನ್ಯಾಯವೇ ಎದುರಾಗಿದೆ. ಬೆಳಗಾವಿಯ ಶಹಾಪುರ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ದೂರು ಪಡೆಯಲು ನಿರಾಕರಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಒಬ್ಬ ಹೆಣ್ಣು ಮಗಳು ತನ್ನ ಬದುಕು ಹರಾಜಾಗಿದೆ ಅಂತ ಕಣ್ಣೀರು ಹಾಕ್ತಿದ್ರು ಕಾಕಿ ಪಡೆ ಮೌನಕ್ಕೆ ಶರಣಾಗಿದ್ದು ಯಾಕೆ? ಈಶ್ವರ್ ಸಿಂಗ್ ಕುಟುಂಬದ ಪ್ರಭಾವಕ್ಕೆ ಪೊಲೀಸರು ಮಣಿದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಬೆಳಗಾವಿ ಜನರನ್ನ ಕಾಡುತ್ತಿದೆ. ಒಂದೆಡೆ ಮೈತುಂಬಾ ಆಳವಾದ ಗಾಯಗಳ ಗುರುತುಗಳು, ಇನ್ನೊಂದೆಡೆ ತನ್ನವರೇ ತನ್ನನ್ನ ಲೂಟಿ ಮಾಡಿದ್ರಲ್ಲ ಅನ್ನೋ ಬೆಂಕಿಯಂತಹ ನೋವು. ಮದುವೆಯಾಗ್ತೇನೆ ಅಂತ ನಂಬಿಸಿದವನು ಕೊಟ್ಟ ಬಿಗ್ ಗಿಫ್ಟ್ ಇದು. ಹೌದು, ಬೆಳಗಾವಿಯ ಈ ಲವ್ ಸೆಕ್ಸ್ ದೋಖಾ ಪ್ರಕರಣ ಈಗ ಅಕ್ಷರಶಃ ಪೊಲೀಸ್ ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದೆ. ನ್ಯಾಯ ಕೊಡಿಸಬೇಕಾದ ಪೊಲೀಸರೇ ಆರೋಪಿ ಜೊತೆ ಕೈ ಜೋಡಿಸಿದ್ರೆ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಕಮಿಷನರ್ ಕಚೇರಿ ಮುಂದೆ ನಿಂತು ಆಕೆ ಹಾಕಿರೋ ಕಣ್ಣೀರು ಇವತ್ತು ಇಡೀ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುತ್ತಿದೆ. 19 ಲಕ್ಷ ಹಣ, 150 ಗ್ರಾಂ ಚಿನ್ನ ಲೂಟಿ ಮಾಡಿದ ವಂಚಕನಿಗೆ ಶಿಕ್ಷೆಯಾಗೋದು ಯಾವಾಗ? ಇನ್ನು ಈ ಪ್ರಕರಣದಲ್ಲಿ ಈಗ ಕೇಳಿ ಬರ್ತಿರೋದು ಸಾಮಾನ್ಯ ಆರೋಪವಲ್ಲ, ಇದು ಕಾಕಿ ಪಡೆಯ ಮರ್ಯಾದೆಯನ್ನೇ ಹರಾಜು ಹಾಕುವಂತ ಸಂಗತಿ. ಸಂತ್ರಸ್ತ ಯುವತಿಯ ಚಿನ್ನವನ್ನ ಬ್ಯಾಂಕ್ನಿಂದ ರಿಕವರಿ ಮಾಡಿದ್ದ ಪೊಲೀಸರು ಅದನ್ನ ಸಂತ್ರಸ್ತೆಗೆ ನೀಡುವ ಬದಲು ಆರೋಪಿ ಈಶ್ವರ್ ಸಿಂಗ್ ಕೈಗೆ ಕೊಟ್ಟು ಕಳುಹಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಪೊಲೀಸರು ಆರೋಪಿ ಜೊತೆ ಶಾಮೀಲಾಗಿದ್ದಾರೆ, ನನಗೆ ನ್ಯಾಯ ಸಿಕ್ತಿಲ್ಲ ಅಂತ ಯುವತಿ ಕಮಿಷನರ್ ಮುಂದೆ ಅಳಲು ತೋಡಿಕೊಂಡಿದ್ದಾಳೆ. ರಕ್ಷಣೆ ನೀಡಬೇಕಾದವರೇ ಭಕ್ಷಕರ ಜೊತೆ ಸೇರಿದ್ರೆ ಸಾಮಾನ್ಯ ಜನರ ಗತಿ ಏನು ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ನೋಡೋದಕ್ಕೆ ಥೇಟ್ ಪಂಜಾಬಿ ಹೀರೋ ತರ ಕಾಣೋ ಈ ಈಶ್ವರ್ ಸಿಂಗ್ ಮಾಡಿರೋದು ಪ್ರೀತಿಯನ್ನಲ್ಲ, ಬದಲಾಗಿ ಪ್ರೀತಿ ಹೆಸರಲ್ಲಿ ಪರಮ ದೋಖ. ಸೋಷಿಯಲ್ ಮೀಡಿಯಾದಲ್ಲಿ ಚುಮ್ಮು ಚುಮ್ಮು ಅಂತ ಶುರುವಾದ ಆ ಸ್ನೇಹ ಕಿರುಕುಳ ಮತ್ತು ಸುಲಿಗೆಯಾಗಿ ಬದಲಾಗಿದ್ದು ಒಂದು ದುರಂತದ ಕತೆ. ಇವತ್ತು ಆ ಯುವತಿಯ ಮೈ ಮೇಲೆ ಚಿನ್ನಕ್ಕಿಂತ ಹೆಚ್ಚಾಗಿ ನೋವಿನ ಗಾಯಗಳೇ ತುಂಬಿವೆ. ಪ್ರೀತಿ ಅಂದ್ರೆ ತ್ಯಾಗ ಅಂದುಕೊಂಡಿದ್ದ ಆಕೆಗೆ ಆ ಕಿರಾತಕ ಕೊಟ್ಟಿದ್ದು ಮಾತ್ರ ಬದುಕು ಪೂರ್ತಿ ಮರೆಯಲಾಗದ ನೋವಿನ ಗುರುತುಗಳನ್ನ. ಇನ್ನು ಶಹಾಪುರ ಠಾಣೆಯಲ್ಲಿ ದೂರು ಪಡೆಯದಿದ್ದಾಗ ಪೊಲೀಸರೇ ಆರೋಪಿಗೆ ಸಾಥ್ ನೀಡಿದಾಗ ಸಂತ್ರಸ್ತಿಯ ಮುಂದೆ ಉಳಿದಿದ್ದ ಒಂದೇ ದಾರಿ ಕಮಿಷನರ್ ಕಚೇರಿ. ತನ್ನ ಹರಿದು ಹೋದ ಬದುಕನ್ನ ಕೈಯಲ್ಲಿ ಹಿಡಿದು ಕಣ್ಣೀರು ಹಾಕುತ್ತಾ ನನಗೆ ನ್ಯಾಯ ಕೊಡಿಸಿ ಸಾರ್ ಅಂತ ಕಮಿಷನರ್ ಕಾಲಿಗೆ ಬಿದ್ದಿದ್ದಾಳೆ.
19 ಲಕ್ಷ ಹಣ, 150 ಗ್ರಾಂ ಚಿನ್ನ ಎಲ್ಲವನ್ನ ಲೂಟಿ ಮಾಡಿದ ಆ ವಂಚಕನಿಗೆ ಮತ್ತು ಆತನಿಗೆ ಸಾಥ್ ನೀಡ್ತಿರೋ ಭ್ರಷ್ಟರಿಗೆ ಶಿಕ್ಷೆಯಾಗುವುದು ಯಾವಾಗ? ಬೆಳಗಾವಿ ಕಮಿಷನರ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ.